ನಿಜವಾಗ್ಲೂ ಕೆಲವರ ಪರಿಸ್ಥಿತಿ ಇದು. ಕಣ್ಮುಂದೆ ವಿಪರೀತವಾದ ಕಷ್ಟಗಳು, ಮನಸ್ಸಲ್ಲಿ ಬೆಟ್ಟದಷ್ಟು ನೋವುಗಳು. ಈ ಕಡೆ ಮನೆಯ ಪರಿಸ್ಥಿತಿ ಹೇಳ್ಕೊಳ್ಳೋಷ್ಟಂತೂ ಸರಿಯಾಗಿರೋದಿಲ್ಲ. ಜೊತೆಗಿದ್ದವ್ರೇನಾದ್ರೂ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾರೆ ನಿಮ್ಗೆ ಅನ್ಕೊಂಡ್ರೆ ಅವರೇ ನಿಮ್ಮ ಪರಿಸ್ಥಿತಿನ ನೋಡಿ ಹಾಲು ಕುಡಿದಷ್ಟು ಸಂತೋಷ ಪಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಬದುಕಲ್ಲಿ ಆಗ್ತಾ ಇದೆ ಅಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಮಯ, ಒಳ್ಳೆ ಸಮಯ, ಶುರುವಾಗುವಂತ ಸಮಯ ಈಗ ಬಂದಿದೆ ಅಂತ ಅರ್ಥ. ಈ ಸಮಯದಲ್ಲಿ ದೇವರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಈಗ ನನಗೆ ದೇವ್ರ ಎಲ್ಲರ ಬಣ್ಣವನ್ನ ಬಯಲ್ ಮಾಡಿ ತೋರಿಸ್ತಾ ಇದ್ದಾನೆ, ಇನ್ನು ಮೇಲೆ ನನ್ನ ಜೀವನ ಚೆನ್ನಾಗಿರುತ್ತೆ, ಇವ್ರನ್ನೆಲ್ಲ ನಾನು ತುಂಬಾ ಒಳ್ಳೆಯವರು ನನ್ನ ಜೊತೆಗಿದ್ದಾರೆ, ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ತುಂಬಾನೇ ಸಂತೋಷ ಪಟ್ಟಿದ್ದೆ, ಹೆಮ್ಮೆ ಇತ್ತು ಇವ್ರ ಬಗ್ಗೆ. ಆದ್ರೆ ಇವ್ರ ನಿಜ ಬಣ್ಣ ಬಯಲಾಯ್ತು ಅಂದ್ರೆ ಆ ಭಗವಂತ ನನ್ನ ಕೈ ಹಿಡಿತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮೊಳಗೆ ಇದೆ ಅಲ್ಲ ಆತ್ಮವಿಶ್ವಾಸ, ಅದನ್ನ ಯಾವತ್ತೂ ಕೂಡ ಕಳ್ಕೋಬೇಡಿ, ನಿಮ್ಮತನವನ್ನ ಬಿಟ್ಕೊಡ್ಬೇಡಿ. ನೀವ್ ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದೇ ನಿಜ, ಆದ್ರೆ ನಿಮ್ಮನ್ನ ದೇವ್ರ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಆಗಿರುತ್ತೆ. ನಿಮ್ ಜೀವನ ಇನ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಚಿಂತೆ ಮಾಡಿ